ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡ್ತಿರೋನ್ಗೆ ಈ ವಿಡಿಯೋ ಸ್ವಲ್ಪ ಜನ ಹೇಳ್ತಾರೆ ಐಫೋನ್ ನ EMI ತಗೊಂಡ, ಬೈಕ್ ನ EMI ತಗೊಂಡ, PC ನ EMI ತಗೊಂಡ ಅಂತ. ಕಷ್ಟಪಟ್ಟು ಬೆವರು ಸುರಿಸಿ ನಿಯತ್ತಿಂದ ದುಡ್ದಿರೋ ದುಡ್ಡಲ್ಲಿ ತಾನೇ ಗುರು ನಾನು EMI ಮಾಡಿಸ್ಬಿಟ್ಟು ತಗೊಂಡಿರೋದು. ಮಾತಾಡೋರಿಗೆಲ್ಲ ಏನೋ ಅವ್ರ ಅಪ್ಪ ಮಾಡಿ ಇಟ್ಟಿರ್ತಾನೆ, ಸೊ ಬಂದ್ಬಿಟ್ಟು ಮಾತಾಡ್ತಾರೆ. ಅವನೇನಾದ್ರೂ ಬಂದ್ ನನ್ನ EMI ಕಟ್ಕೊಡ್ತಾನ? ನಾನ್ ತಾನೇ ಕಷ್ಟಪಟ್ಟು ದುಡ್ದ್ಬಿಟ್ಟು ತಿಂಗಳ EMI ಕಟ್ಟೋದು. ಹಂಗಾದ್ರೆ ಎತ್ತು ಕಾಲರ್ನ ತಿರ್ಗ್ಸು ಮೀಸೆನ. ನಿಯತ್ತಾಗಿ ದುಡ್ದ್ಬಿಟ್ಟು ಅಷ್ಟು ಐಟಮ್ದು EMI ಕಟ್ತಿದ್ದೀನಲ್ಲ, ನನಗೆ ತಿಕ್ಕವ್ರಿ ಇಲ್ಲ ಅಂದ್ಮೇಲೆ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡೋನ್ಗೆ ಯಾಕೆ ಗುರು ತಿಕ್ಕವ್ರಿ? ರೀಸೆಂಟ್ ಆಗಿ ಒಬ್ಬರದು ವಿಡಿಯೋ ನೋಡ್ತೀನಿ, ಅವರು ಡೈರೆಕ್ಟ್ ಆಗಿ ಮಾತಾಡಿಲ್ಲ ಅಂದ್ರು ಇಂಡೈರೆಕ್ಟ್ ಆಗಿ ನನ್ನ ಬಗ್ಗೆನೇ ಮಾತಾಡಿರೋದು ಅಂತ ನನ್ಗೆ ಗೊತ್ತಾಯ್ತು. ಏನಪ್ಪಾ ಅಂದ್ರೆ ಇವಾಗಿನ ಟೈಮಲ್ಲಿ EMI ನಾನು ಬಡವ ಅಂತ ಹೇಳ್ಬಿಟ್ಟು ತೋರ್ಸ್ಕೊಳ್ಳೋರಿಗೆ ನೀವು ಸಪೋರ್ಟ್ ಮಾಡ್ತೀರಾ, ಅಂತವ್ರಿಗೆ ಸಪೋರ್ಟ್ ಮಾಡೋದು ನಿಲ್ಸ್ಬಿಟ್ಟು ನಿಮ್ದು ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಅಣ್ಣ ಇನ್ನು ನಾನು ಏನು ಸ್ಟಾರ್ಟ್ ಮಾಡಿಲ್ಲ, ಇಷ್ಟಕ್ಕೆ ಉರ್ಕೊಂಡ್ರೆ ಹೆಂಗಣ್ಣ ಇಂಡೈರೆಕ್ಟ್ ಆಗಿ ನನ್ನ ಬಗ್ಗೆ ಮಾತಾಡ್ತಿದ್ದೀರಾ? ಜಸ್ಟ್ ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಐತೆ. ಅಣ್ಣ ಮೋಟಿವೇಶನ್ ಕೊಡ್ಬೇಕು, ಆದ್ರೆ ಬೇರೆ ತುಳಿದ್ಬಿಟ್ಟು ನಾನ್ ಮುಂದೆ ಹೋಗ್ತೀನಿ ಅನ್ನೋ ಲೆವೆಲಿಗೆ ಕೊಡಬಾರ್ದು. ನನ್ನ ವಿಡಿಯೋಸ್ ಎಲ್ಲ ನೀವು ನೋಡಿರ್ತೀರಲ್ಲ, ಸೊ ಅದ್ರಲ್ಲಿ ನೀವು ಎರಡು ಟಾಪಿಕ್ ಕಲ್ತಿರ್ತೀರ. ಏನಪ್ಪಾ ಅಂದ್ರೆ ಇವನ್ಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದೇನೆ ಇದ್ರು, ಜೊತೆಗೆ ಅಪ್ಪ ಇಲ್ದೇ ಇದ್ರು, ಇವನ್ ಕಾಲ್ ಮೇಲೆ ಇವ್ನ್ ನಿಂತ್ಕೊಂಡು ಫ್ಯಾಮಿಲಿನ ನೋಡ್ಕೋತೀನಿ ಅನ್ನೋ ತಾಕತ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ವ್ಲಾಗಿಂಗ್ ಮಾಡ್ಕೊಂಡು ಬೆಳಿತಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ನಾನು ಏನ್ ಬ್ಲಾಗ್ ಮಾಡಿರ್ತೀನಿ ಆ ವ್ಲಾಗ್ ಅಲ್ಲಿ ನಿಮ್ಗೆ ಆದಷ್ಟು ಮೋಟಿವೇಶನ್ ಕೊಡಕ್ ಟ್ರೈ ಮಾಡ್ತೀನಿ. ಗೈಸ್, ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಆಗಿ ಯಾರಾದ್ರೂ ಮೋಟೋ ಬ್ಲಾಗರ್ ಆಗ್ಬೇಕಂದ್ರೆ ಈ ತರ ಕ್ಯಾಮ್ರಾ ಯೂಸ್ ಮಾಡಿ ನಿಮ್ ಫ್ಯಾಮಿಲಿ ಅವ್ರ ಮುಂದೆ ನೀವು ಬೆಳಕು ತೋರಿಸಿ ಪ್ರತಿ ಒಂಥರ ಮೋಟಿವೇಶನ್ ಕೊಡ್ತೀನಿ. ಏನಕ್ಕೋಸ್ಕರ ಮಿಡಲ್ ಕ್ಲಾಸ್ ಅಲ್ಲಿ ಇರೋರು ಎಲ್ಲರೂ ಕೂಡ ಒಂದ್ ಸ್ಟೆಪ್ ಮುಂದೆ ಇಟ್ಬಿಟ್ಟು ಬೆಳೀಲಿ ಅನ್ನೋದಕ್ಕೋಸ್ಕರ. ನಾನು ಯಾವತ್ತಾದ್ರೂ ನನ್ನ ಫಾಲೋವರ್ಸ್ ನ ತುಳಿದ್ಬಿಟ್ಟು ನಾನು ಬೆಳಿಬೇಕು ಅಂತ ಅನ್ಕೊಂಡಿದ್ದೇನೆ ಇಲ್ಲ, ಆದ್ರೂ ಕೂಡ ಕೆಲವೊಬ್ಬರಿಗೆ ಹೊಟ್ಟೆ ಉರಿ. ಲಾಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ, ಅಲ್ಲಿ ಕೂಡ ದೇವ್ರ ಹತ್ರ ಏನ್ ಬೇಡ್ಕೊ ಬಂದೆ, ನನ್ನ ಫಾಲೋ ಮಾಡ್ತಿರೋರೆಲ್ಲ ಜಸ್ಟ್ ಫಾಲೋವರ್ಸ್ ಅಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಂಗೆ, ಅವ್ರಿಗೂ ಕೂಡ ಒಳ್ಳೇದ್ ಮಾಡೋ ಜೊತೆಗೆ ಅವ್ರ ಫ್ಯಾಮಿಲಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ. ಏನಕ್ಕೋಸ್ಕರ ನಿಮ್ನ ತುಳಿದ್ಬಿಟ್ಟು ನಾನು ಬೆಳಿಬೇಕು ಅಂತನಾ? ಗೈಸ್ ಏನು ಇಲ್ಲ, ಇವ್ರಿಗೆ ಏನ್ ಗೊತ್ತಾ, ಹೊಟ್ಟೆ ಉರಿ. 2-3 ವರ್ಷದಿಂದ ಕುತ್ಕೊಂಡು ಮೋಟಿವೇಶನ್ ಕೊಟ್ಕೊಂಡು ನಾವ್ ಏನೇ ಮಾಡಿದ್ರು ಕಿತ್ ಗುಡ್ಡೆ ಹಾಕಕ್ ಆಗ್ತಾ ಇಲ್ಲ. ಇಲ್ಲಿ ಮೊನ್ನೆ ಬಂದ್ಬಿಟ್ಟು ಲೈಫ್ ಸ್ಟೋರಿನ ಶೇರ್ ಮಾಡ್ಕೊಂಡು ಈ ರೇಂಜಿಗೆ ಬೆಳಿತಾವನಲ್ಲ ಅಂತ ತಿಕ್ಕಾವರಿ ಸ್ವಲ್ಪ ಜನರಿಗೆ.